ನನ್ನ ಬೆನ್ನೆಲುಬಾಗಿ ನಿಂತು ಹಿಂಗೆ ಮಾಡಮ್ಮ ನೀನು ಓದು, ನಾನು ನಿನಗೆ ಯಾವಾಗಲೂ ಸಪೋರ್ಟ್ ಮಾಡ್ತೀವಿ ಅಂತ ನಿಂತಿದ್ದೆ ನಮ್ಮ ಮಹೇಶ್ ಸರ್. ಸರ್ ನಿಮಗೆ ನನ್ನ ಸಾಷ್ಟಾಂಗ ನಮಸ್ಕಾರ. ಥ್ಯಾಂಕ್ ಯು ಸರ್. ಮಾತೃಭೂಮಿ ಸೇವಾ ಫೌಂಡೇಶನ್ನ ಎಲ್ಲ ದಾನಿಗಳು, ಎಲ್ಲ ಸ್ಪಾನ್ಸರ್ಸ್, ಮಾತೃಭೂಮಿ ಸೇವಾ ಫೌಂಡೇಶನಲ್ಲಿ ಕಾರ್ಯನಿರ್ವಹಿಸ್ತಿರ್ತಕ್ಕಂತಹ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಕೃತಜ್ಞತೆಗಳನ್ನ ಅರ್ಪಿಸೋದಕ್ಕೆ ನಾನು ಇಷ್ಟಪಡ್ತೀನಿ. ತಲೆಗಿಡ್ಲಿ ನೀವು ಓದಬೇಕು, ಕಷ್ಟ ಬಿದ್ದು ಓದಿ ಒಳ್ಳೆ ಸ್ಥಾನಮಾನಗಳನ್ನ ಅಲಂಕರಿಸಬೇಕು. ಗುರುಪ್ರಿಯ ನಮ್ಮ ಅನಿಸಿಕೆಯನ್ನು ಹೇಳ್ಬೇಕಂತ ಹೇಳ್ತಾ ಇದ್ದಾರೆ. ಅನಿಸಿಕೆ ಅಲ್ಲ ಸರ್, ಇದು ನೀವು ನಮಗೆ ಕೊಟ್ಟಂತಹ ಮರುಜನ್ಮ. ಇದನ್ನ ಬಗ್ಗೆ ಹೇಳೋದಕ್ಕೆ ನಾನು ತುಂಬಾ ಹೆಮ್ಮೆ ಪಡ್ತೀನಿ. ಮೊದಲಿಗೆ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗೌರವಾನ್ವಿತ ಮುಖ್ಯ ಅತಿಥಿಗಳು, ಅವರೆಲ್ಲರ ಪಾದಕ್ಕೆ ನಾನು ಹಣೆ ಹಚ್ಚಿ ನಮಸ್ಕರಿಸುತ್ತಾ ನನ್ನ ಮಾತುಗಳನ್ನ ಶುರು ಮಾಡ್ತೀನಿ. ಜೊತೆಗೆ ಇಲ್ಲಿ ನೆರೆದಿರ್ತಕ್ಕಂತಹ ನಿಮ್ಮೆಲ್ಲರಿಗೂ ಕೂಡ ನನ್ನ ಗೌರವಗಳನ್ನ ಸಮರ್ಪಿಸ್ತಾ ಇದ್ದೀನಿ. ಅದ್ವಿಕಾ ಎಂಬ ನಾನು ಪ್ರಸ್ತುತ 2ನೇ ವರ್ಷದ MBBS ವಿದ್ಯಾರ್ಥಿಯಾಗಿದ್ದೀನಿ, ಶ್ರೀ ಚಾಮುಂಡೇಶ್ವರಿ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟಲ್ಲಿ. ನಾನಿವತ್ತಿಲ್ಲಿ ನಿಂತಿದ್ದೀನಿ ಅನ್ನೋದಕ್ಕೆ ಕಾರಣ ಮಾತೃಭೂಮಿ ಸೇವಾ ಫೌಂಡೇಶನ್. ಇದನ್ನು ನಾನು ಯಾವಾಗಲೂ ಮರೆಯೋಕ್ಕಾಗಲ್ಲ. ಇದು ನಮ್ಮ ಉಸಿರಾಗಿದೆ. ಇವತ್ತು ಮನೆಯಲ್ಲಿ ತಂದೆ 20 ವರ್ಷದಿಂದ ಡಯಾಬಿಟಿಸ್ ರೋಗದಿಂದ ಬಳಲ್ತಾ ಇದ್ದಾರೆ. ಜೊತೆಗೆ ವೃತ್ತಿಯಲ್ಲಿ ಆಟೋ ಚಾಲಕರು. ತಾಯಿ ಮನೆಯಲ್ಲೇ ಟೈಲರಿಂಗ್ ಮಾಡಿಕೊಂಡು ನಮ್ಮನ್ನ 10th ವರ್ಗು ಓದಿಸಿದ್ರು. PUCಗೆ ಮತ್ತೆ ಸಾಲ ಮಾಡಿ ಓದಿಸಿದ್ರು. ಎಲ್ಲರ ಮನೇಲೂ ಅದೇ. ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಫಸ್ಟ್ ಬರೋ ಹೊಡ್ತಾನೆ ಎಕನಾಮಿಕ್ ಫಿನಾನ್ಸ್ ಪ್ರಾಬ್ಲಮ್. ಇಲ್ಲಿ ಕೂತಿರೋ ಎಲ್ರಿಗೂ ಕೂಡ ಒಂದೊಂದು ದೊಡ್ಡ ಕನಸಿದೆ. ಅದೇ ರೀತಿ ನನಗೂ ಕೂಡ ತುಂಬ ದೊಡ್ಡ ಕನಸು. ನಾನು MBBS ಮಾಡಬೇಕು. ಚಿಕ್ಕ ವಯಸ್ಸಿಂದ ಇದೊಂದು ದೊಡ್ಡ ಕನಸು ನನಗೆ. ಆದರೆ MBBSನ ಮಾಡೋದು ಅಷ್ಟು ಸುಲಭನಾ? ಖಂಡಿತ ಇಲ್ಲ. ತುಂಬ ಶ್ರಮ ಪಟ್ಟು ಓದಬೇಕು. ಜೊತೆಗೆ ಎಲ್ಲರೂ ಹೇಳೋದು ತುಂಬ ದುಡ್ಡು ಇರಬೇಕು. ಶ್ರಮ ಪಟ್ಟು ಓದೋದಕ್ಕೆ ನಾನು ರೆಡಿ ಇದ್ದೆ. ನನ್ನ ಹತ್ರ ದುಡ್ಡು ಅಂತೂ ಇರಲಿಲ್ಲ. ಆದರೆ ದುಡ್ಡಿರೋರು ಮಾತ್ರ MBBS ಮಾಡಬೇಕಾ? ದುಡ್ಡಿಲ್ದಿರೋರು MBBS ಮಾಡಬಾರ್ದಾ? ಈ ಪ್ರಶ್ನೆ ನನ್ನ ಯಾವಾಗಲೂ ಸಾಯಿಸ್ತಾ ಇತ್ತು. ಯಾಕೆ ನಾನು ಇದನ್ನು ಮಾಡಬಾರ್ದು? ಯಾಕೆ ಈ ಥರ ನಾನು ಬೇರೆಯವ್ರ ಥರ MBBS ಮಾಡಬಾರ್ದು? ನಾನು ಓದೋಕ್ಕೆ ರೆಡಿ ಇದ್ದೀನಿ, ಎಲ್ಲನೂ ಮಾಡ್ತಾ ಇದ್ದೀನಿ. ನನಗೆ ಪ್ರಾಥಮಿಕ ಶಾಲೆಯಿಂದ ಸಿಕ್ಕಂಥ ಶಿಕ್ಷಕರ ಜೊತೆಯಿಂದ ಒಳ್ಳೆ ಅಂಕಗಳನ್ನ ಕೂಡ ತೆಗೆದೆ. SSLCಯಲ್ಲಿ 96% ತೆಗೆದೆ. PUCಯಲ್ಲಿ ಸೈನ್ಸಲ್ಲಿ PCMB ತಗೊಂಡು 98%ನ ತಗೊಂಡು ರ್ಯಾಂಕ್ ತಗೊಂಡೆ. ಬಟ್ ಸ್ಟಿಲ್ MBBS ಮಾಡೋದಕ್ಕೆ ಯಾಕೆ ನನ್ನ ಕೈ ಸಾಧ್ಯ ಇಲ್ಲ ಅಂದರೆ ಮುಖ್ಯವಾಗಿದ್ದಿದೆ ಎಕನಾಮಿಕ್ ಪ್ರಾಬ್ಲಮ್. ಆವಾಗ ನಾನು ಮಾಡಿದಂಥ ರಿಕ್ವೆಸ್ಟ್, ಅದಕ್ಕೆ ಹೋಗ್ಬಿಟ್ಟು ನನ್ನ ಬೆನ್ನೆಲುಬಾಗಿ ನಿಂತು ಹಿಂಗೆ ಮಾಡಮ್ಮ ನೀನು ಓದು, ನಾನು ನಿನಗೆ ಯಾವಾಗಲೂ ಸಪೋರ್ಟ್ ಮಾಡ್ತೀವಿ ಅಂತ ನಿಂತಿದ್ದೆ ನಮ್ಮ ಮಹೇಶ್ ಸರ್. ಸರ್ ನಿಮಗೆ ನನ್ನ ಸಾಷ್ಟಾಂಗ ನಮಸ್ಕಾರ. ಥ್ಯಾಂಕ್ ಯು ಸರ್. ಆ್ಯಂಡ್ ಮಾತೃಭೂಮಿ ಸೇವಾ ಫೌಂಡೇಶನ್ನ ಎಲ್ಲ ದಾನಿಗಳು, ಎಲ್ಲ ಸ್ಪಾನ್ಸರ್ಸ್, ಮಾತೃಭೂಮಿ ಸೇವಾ ಫೌಂಡೇಶನಲ್ಲಿ ಕಾರ್ಯನಿರ್ವಹಿಸ್ತಿರ್ತಕ್ಕಂತಹ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಕೃತಜ್ಞತೆಗಳನ್ನ ಅರ್ಪಿಸೋದಕ್ಕೆ ನಾನು ಇಷ್ಟಪಡ್ತೀನಿ. ಸೆಂಚುರಿ ಇಸ್ ದ ಸೆಂಚುರಿ ಆಫ್ ನಾಲೆಡ್ಜ್ ಅಂತ ಅಂತಾರೆ. ಜೊತೆಗೆ ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನನಗೆ ಒಂದು ಸಣ್ಣ ಕಿವಿ ಮಾತು. ಒಂದು ಕಲ್ಲು ವಿಗ್ರಹ ಆಗಬೇಕು ಅಂದರೆ ಉಳಿಪಟ್ಟನ್ನ ತಿನ್ನಲೇಬೇಕು. ಉಳಿಪಟ್ಟನ್ನ ತಿಂದರೆ ಅದು ವಿಗ್ರಹ ಆಗಲ್ಲ. ಹಾಗಾಗಿ ನೀವು ಯಾರನ್ನು ಕೂಡ ಎಜುಕೇಶನ್ ಅನ್ನೋದನ್ನ ಇದು ಕಷ್ಟ, ಇಟ್ ಇಸ್ ಪೇನ್ ಅಂತ ಅಂದ್ಕೊಂಡು ಯಾರು ಕೂಡ ಬಿಡಬಾರ್ದು. ಎಜುಕೇಶನ್ ಇಸ್ ಗೇಮ್. ತಲೆಗಿಡ್ಲಿ ನೀವು ಓದಬೇಕು, ಕಷ್ಟ ಬಿದ್ದು ಓದಿ ಒಳ್ಳೆ ಸ್ಥಾನಮಾನಗಳನ್ನ ಅಲಂಕರಿಸಬೇಕು. ಒಂದು ಉತ್ತಮ ಸಂಸ್ಥೆ ಉತ್ತಮ ಮಕ್ಕಳನ್ನ ರೂಪಿಸುತ್ತೆ. ಉತ್ತಮ ಮಕ್ಕಳು ಉತ್ತಮ ಪ್ರಜೆಗಳಾಗ್ತಾರೆ. ಅದೇ ಪ್ರಜೆಗಳು ಉತ್ತಮ ದೇಶವನ್ನ ಕಟ್ತಾರೆ. ಹಾಗಾಗಿ ಇಲ್ಲಿ ನೆರೆದಿರ್ತಕ್ಕಂಥವ್ರು ಎಲ್ಲರೂ ಮಾಡ್ತಾ ಇರೋ ಕೆಲಸ ದೇಶ ಕಟ್ಟೋ ಕೆಲಸ. ಅನಾಥ ಮಕ್ಳಿಗೆ ಮಾತ್ರ ಹೆಲ್ಪ್ ಮಾಡ್ತಾ ಇದ್ದಾರೆ. ಅನಾಥ ಮಕ್ಳಿಗೆ ಹೆಲ್ಪ್ ಮಾಡ್ತಾರೆ, ತಂದೆ ಇದ್ದವ್ರಿಗೆ ಹೆಲ್ಪ್ ಮಾಡ್ತಾರೆ, ತಂದೆ ತಾಯಿಯಲ್ಲಿದ್ದು ಬಡತನ ಇದ್ದವ್ರಿಗೆ ಹೆಲ್ಪ್ ಮಾಡ್ತಾರೆ. ಅವ್ರು ಮಾಡ್ತಾ ಇರೋದು ದೇಶ ಕಟ್ಟುವಂಥ ಕೆಲಸ. ಅವ್ರಿಗೆ ಯಾವಾಗಲೂ ಕೂಡ ನಾವು ಚಿರಋಣಿಯಾಗಿರ್ತೀವಿ. ಥ್ಯಾಂಕ್ ಯು. ನಿಮ್ಮೊಂದಿಗೆ ಒಂದೆರಡು ಮಾತುಗಳನ್ನ ಹಂಚ್ಕೊಳ್ಬೇಕು.